ನಿಜವಾಗ್ಲೂ ಇವರು ಹೆಣ್ಣನ್ನ ಒಂದು ಭೋಗ ವಸ್ತುವನ್ನಾಗಿ ನೋಡ್ತಾ ಇದ್ದಾರೆ. ಅಬಲೆಯನ್ನು ಬಿಡಲಿಲ್ಲ, ಸಬಲೆಯನ್ನು ಬಿಡಲಿಲ್ಲ. ಮಹಿಳೆಯರನ್ನ ಈ ಒಂದು ದೌರ್ಜನ್ಯಕ್ಕೆ ಜಾಸ್ತಿ ಬಳಸ್ಕೊತಾ ಇರೋದೆ ಅಧಿಕಾರಿಗಳ ಮಕ್ಕಳುಗಳು. ನಿಜಕ್ಕೂ ಅದರಲ್ಲಿ ಒಂದು ವಯಸ್ಸಾಗಿರೋ ಒಂದಿಬ್ರು ಬೇಡ ಬೇಡ ಅಂತ ಹೇಳ್ತಾ ಇದ್ರು. ಪ್ರತಿಯೊಂದು ಹೆಣ್ಣು ಮಕ್ಳಿಗೂ ಇವರು ಈ ತರ ದೌರ್ಜನ್ಯ ಮಾಡ್ಕೊಂಡು ಬಂದ್ರೆ ಜಸ್ಟಿಸ್ ಅಂತ ಯಾರನ್ನ ಕೇಳಬೇಕು? ಹಣ ಉಳ್ಳವರು, ಅಧಿಕಾರ ಉಳ್ಳವರು ಏನ್ ಬೇಕಾದ್ರೂ ಮಾಡಿದ್ರೆ ಗೆಲ್ಲಬಹುದು. ಸಂಸದರಾಗೋದಕ್ಕಲ್ಲ, ಸಾಮಾನ್ಯ ಪ್ರಜೆ ಕೂಡ ಆಗೋದಕ್ಕೂ ಅನಾಲಯಕ್ಕೂ. ನಮಸ್ಕಾರ ವೀಕ್ಷಕರೇ. ಮಹಿಳೆ ಅಂದರೆ ಸಾಕ್ಷಾತ್ ದೇವತೆಗಳಿಗೆ ಹೋಲಿಸುವಂತಹ ಕಾಲ ಒಂದಾಗಿತ್ತು. ಪ್ರಸ್ತುತ ವಿದ್ಯಮಾನಗಳಲ್ಲಿ ಮಹಿಳೆ ನಿಭಾಯಿಸ್ತಿರುವಂತಹ ಸ್ಥಾನಮಾನ ತಂಗಿಯಾಗಿರ್ಬೋದು, ಸಹೋದ್ಯೋಗಿಯಾಗಿರ್ಬೋದು, ಮಹಿಳೆಯಾಗಿರ್ಬೋದು ಆ್ಯಂಡ್ ಮಡದಿ ಆಗಿರ್ಬೋದು, ಈಕ್ವಲ್ ಪೊಸಿಷನಲ್ಲಿ ನಾವು ಹೋಗ್ತಾ ಇದ್ದೀವಿ. ಅಂದರೆ ಪುರುಷರಿಗಿಂತ ಮಹಿಳೆಯರು ಯಾವುದೇ ಕಾರಣಕ್ಕೂ ಮೇಲು ಕೀಳು ಇಲ್ಲ, ಈಕ್ವಲಿ ರೇಸ್ ಆಗ್ತದೆ. ಕಾನೂನು ಸಮೇತ ಹಾಗೆ ಇದೆ. ಆದರೆ ಮಹಿಳೆಗೆ ಇನ್ನೂ ಕೂಡ ಅದೇ ಸ್ಥಾನಮಾನ ಇದೆಯಾ? ನಾವು ಗೌರವದಿಂದ ಕಾಣ್ತಾ ಇದ್ದೀವ? ಮಹಿಳೆ 12 ಗಂಟೆ ಮಧ್ಯರಾತ್ರಿಯಲ್ಲಿ ಓಡಾಡಿದ್ರೆ ಮಾತ್ರ ಅದು ನಿಜವಾದ ಸ್ವಾತಂತ್ರ್ಯ ಅಂತ ಗಾಂಧೀಜಿಯವರು ಹೇಳಿದರು. ಆದರೆ ಮಧ್ಯರಾತ್ರಿ ಅಲ್ಲ, ಒಂದು ಸಮಯ ಯಾರು ಇಲ್ಲದ ಜಾಗದಲ್ಲಿ ಓಡಾಡೋಕ್ಕೂ ಸಮೇತ ಇವತ್ತು ಭಯ ಪಡುವಂತಹ ಸನ್ನಿವೇಶ ಎದುರಾಗ್ತಾ ಇದೆ. ಯಾರು ಇಲ್ದಿರೋ ಪ್ಲೇಸ್ ಅಂತ ಮಾತ್ರ ಅಲ್ಲ, ಒಂದು 5-6 ಜನ ಹುಡುಗರ ಗುಂಪು ಏನಾದರೂ ಅಲ್ಲಿ ಕಂಡುಬಿಟ್ರೆ ಒಂದು ಚಿಕ್ಕ ಮಗು ಇರ್ಬೋದು, ಚಿಕ್ಕ ಪುಟಾಣಿ ಮಗು ಸಮೇತ ನಮ್ಗೆ ಕಳಿಸ್ಲಿಕ್ಕೆ ಭಯ ಆಗ್ತಾ ಇದೆ. ಅಂತಹ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಇದೇನಾ ಹಾಗಾದ್ರೆ ನಮ್ಮ ರಾಮರಾಜ್ಯ? ವೀಕ್ಷಕರೇ, ಪ್ರಸ್ತುತ ನಾವು ಚರ್ಚಿಸುವಂತಹ ವಿಷಯ ನಿಮ್ಗೆಲ್ಲರಿಗೂ ತಿಳಿದೇ ಇದೆ. ಪ್ರಸ್ತುತ ಏನಾಗ್ತದೆ ಇವತ್ತು ಮೊನ್ನೆ ಎಲ್ಲ ಪ್ರಜ್ವಲ್ ರೇವಣ್ಣನವರ ಈ ಒಂದು ಪೆನ್ ಡ್ರೈವ್ ಕತೆ. ಹಾಗಾದ್ರೆ ಬನ್ನಿ, ಇವತ್ತಿನ ಪ್ರಜಾಧ್ವನಿಯ ವಿಶೇಷ ಕಾರ್ಯಕ್ರಮ ಪ್ರಜ್ವಲ್ನ ಕಾಮ ಪ್ರಸಂಗಕ್ಕೆ ಆತ್ಮೀಯ ಸ್ವಾಗತ. ವೀಕ್ಷಕರೇ, ನಾನು ಸುಮಿತ್ರಾ. ಮ್ಯಾಮ್, ಇವತ್ತು ಕಾರ್ಯಕ್ರಮಕ್ಕೆ ತಾವಿಬ್ರು ಕೂಡ ಅತಿಥಿಯಾಗಿದ್ದೀರಾ. ಸ್ಪೆಷಲಿ ನಮ್ಮ ಇಬ್ಬರು ಸಮಾಜಮುಖಿ ಹೋರಾಟಗಾರ್ತಿಯರು ನೀವಿಬ್ರು ಕೂಡ. ಕಾರ್ಯಕ್ರಮಕ್ಕೆ ಸರಸ್ವತಿ ಮ್ಯಾಮ್ ಇದ್ದಾರೆ, ನಿರ್ದೇಶಕರು ಸರಸ್ವತಿ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಆಪ್ತ ಸಮಾಲೋಚಕರು. ಮ್ಯಾಮ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಆ್ಯಂಡ್ ಹಾಗೆ ಮತ್ತೊಬ್ಬ ಹೋರಾಟಗಾರ್ತಿ ಜೆಸಿಲಾ ಮ್ಯಾಮ್, ಆಪ್ತ ಸಮಾಲೋಚಕರು ಮಾತ್ರ ಅಲ್ಲ ಹೋರಾಟಗಾರ್ತಿ. ಮ್ಯಾಮ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮ್ಯಾಮ್, 3 ದಿನಗಳಿಂದ ಎಲೆಕ್ಷನ್ ಹಿಂದಿನ ದಿನ 3 ಡೇಸಲ್ಲಿ ಏನು ವಿಷಯಗಳು ಕೇಳಿ ಬಂದ್ರಿ ಅದು ನಿಮಗೂ ಗೊತ್ತಿದೆ. ಆ ವಿಷಯವಾದಂತಹ ಬಿಸಿ ಬಿಸಿ ಚರ್ಚೆಯನ್ನು ನಾವು ಇವತ್ತು ಮಾಡಲೇಬೇಕು. ಬಿಕಾಸ್ ನಾವೇ ಮಹಿಳೆಯರಾಗಿ ಧ್ವನಿ ಎತ್ತಿಲ್ಲ ಅನ್ನೋದಾದ್ರೆ ಇಂತಹ ಅಸಹಾಯಕ ಮಹಿಳೆಯರಿಗೆ ಧೈರ್ಯ ತುಂಬೋದಾದ್ರೂ ಯಾರು? ಮಾಧ್ಯಮದ ಮೂಲಕ ನಾವೇನು ಮಾತಾಡಬೇಕು, ನಾವೇನು ಸಂದೇಶ ಕೊಡಬೇಕು ಅದನ್ನು ಇವತ್ತು ನಾವು ಹೊರ ಹಾಕಲೇಬೇಕು ಮ್ಯಾಮ್. ಆದ ಕಾರಣ ಮ್ಯಾಮ್, ನಿಮ್ಮ ಪ್ರಕಾರ ಮಹಿಳೆ ಅಂದರೆ ಪ್ರಸ್ತುತ ನಿಮ್ಮ ಪ್ರಕಾರ ಯಾವ ರೀತಿ ಎಕ್ಸ್ಪ್ಲೇನ್ ಮಾಡ್ತೀರಾ ಮ್ಯಾಮ್? ಯಾವ ಸನ್ನಿವೇಶದಲ್ಲಿ ನಾವು ಇವತ್ತು ಮಹಿಳೆಯರಿದ್ದೀವಿ ಅಂತ ಎಕ್ಸ್ಪ್ಲೇನ್ ಮಾಡ್ತೀರಾ ಮ್ಯಾಮ್? ನಮಸ್ಕಾರ ಮೇಡಮ್. ನಿಜವಾಗ್ಲೂ ಹೇಳಬೇಕು ಅಂದರೆ ನಾವು ಮಹಿಳೆಯರು ಅಂತ ಅಂದಾಗ ದೇವಾನುದೇವತೆಗಳಿಗೆ ಹೋಲಿಸ್ಕೊಂಡು ಬಂದ್ವಿ. ನಮ್ಮನ್ನು ಹಿತ ನಾರ್ಯತೆ ಪೂಜ್ಯಂತೆ ರಮಂತೆ ಅಂತ ಹೇಳಿದ್ರಿ. ಸರಿ ಆಯಿತು, ನೀವು ನಮ್ಮನ್ನು ಗೌರವಿಸ್ತಾ ಇದ್ದೀರಾ, ಆರಾಧಿಸ್ತಾ ಇದ್ದೀವಾ, ಎಲ್ಲೋ ನಮಗೂ ಕೂಡ ಸಮಾನತೆಯನ್ನು ಕೊಟ್ಟಿದ್ದೀರಾ ಅಂತಕ್ಕಂತಹ ಒಂದು ಸಣ್ಣ ಒಂದು ಭರವಸೆಯಲ್ಲಿ ಬದುಕ್ತಾ ಇದ್ವಿ. ದಿನದಿಂದ ದಿನಕ್ಕೆ ನಿರಂತರವಾಗಿ ಎಲ್ಲಿಂದ ಶುರುವಾಯಿತು ಅಂತ ಹೇಳಿದ್ರೆ, ನಿರ್ಭಯ ಆಯಿತು, ಸೌಜನ್ಯ ಆಯಿತು, ದಾನಮ್ಮ ಆಯಿತು, ರುಕ್ಸಾನ ಆಯಿತು, ಹೀಗೆ ಪ್ರತಿಯೊಂದು ಕರಾಳ ಮುಖಗಳು ಸಮಾಜದಲ್ಲಿ ತೋರ್ತಾ ಬಂದರು. ಸೊ ನಾವು ಕೂಡ ದಿನದಿಂದ ದಿನಕ್ಕೆ ಕುಗ್ತಾ ಹೋದ್ವಿ. ಮೊಂಬತ್ತಿಗಳನ್ನು ಹಚ್ಚಿ ಸಾಕಾಯಿತು. ಇದೇ ರೀತಿ ಬಂದು ಹೋರಾಟ ಮಾಡಿ ಹೇಳಿ ಎಲ್ಲ ನಮಗೆ ಸಾಕಾಗೋಗಿದೆ. ಈಗ ನನ್ನ ಪ್ರಕಾರ ಈಗ ಮೊನ್ನೆ ಬಂದಂತಹ ಸುದ್ದಿ ಕೇಳಿದಾಗ ಅನ್ನಿಸ್ತು, ನಿಜವಾಗ್ಲೂ ಇವರು ಹೆಣ್ಣನ್ನು ಒಂದು ಭೋಗ ವಸ್ತುವನ್ನಾಗಿ ನೋಡ್ತಾ ಇದ್ದಾರೆ. ಅಧಿಕಾರದ ದಾಹಿಗಳು, ಅವ್ರಿಗೆ ಎಷ್ಟು ಮಟ್ಟಿಗೆ ದಾಹ ಇದೆ ಹೆಣ್ಣಿನ ಮೇಲೆ. ಅಬಲೆಯನ್ನು ಬಿಡಲಿಲ್ಲ, ಸಬಲೆಯನ್ನು ಬಿಡಲಿಲ್ಲ. ನನಗೆ ದುರಂತ ಅಂತ ಅನ್ನಿಸ್ತಾ ಇದೆ. ಖಂಡನೀಯ, ಹೇಯ ಕೃತ್ಯ ಅಂತ ನಾನು ಇದನ್ನು ಹೇಳಕ್ಕೆ ಇಚ್ಛೆಪಡ್ತೀನಿ. ಜೊತೆಗೆ ಇದು ಸಾಮಾನ್ಯರ ರೀತಿಯಲ್ಲಿ ಇವರು ತನಿಖೆ ಮಾಡ್ತಾರಾ ಅಂತ ಒಂದು ಸಂಶಯ ಕೂಡ
ಕಾಡ್ತಾ ಇದೆ. ಯಾರೋ ಒಂದಾದಾಗ ಹಿಡ್ಕೊಂಡು ಬಂದು ಒಳಗೆ ಕೂರಿಸ್ಬಿಡ್ತಾರೆ. ಇದು ಇಷ್ಟ ಆಯ್ತಾ? ನಿನ್ನೆ ಮೊನ್ನೆ ನೋಡಿದ್ವಿ, ಈ ಅಪರಾಧಿಯ ಹೆಸರನ್ನು ಕೇಳಿದಂತಹ ವ್ಯಕ್ತಿ ರಾತ್ರೋರಾತ್ರಿ ಪರಾರಿ ಆದರು ವಿದೇಶಕ್ಕೆ ಅಂತ. ಹೆಂಗೆ ಬಿಟ್ರಿ? ಇದೊಬ್ಬ ಸಾಮಾನ್ಯ ಆಗಿದ್ರು ನೀವು ಬಿಡ್ತಾ ಇದ್ರಾ? ಅಂದರೆ ಹಣ ಉಳ್ಳವರು, ಅಧಿಕಾರ ಉಳ್ಳವರು ಏನು ಬೇಕಾದರೂ ಮಾಡಿದ್ರೆ ಗೆಲ್ಲಬಹುದು. ಅಲ್ಲಿಗೆ ಈ ನೆಲದ ಕಾನೂನು ನಮ್ಮ ತನವನ್ನು, ನಮ್ಮ ಸ್ವಾಭಿಮಾನವನ್ನು, ಹೆಣ್ಣಿನ ತನವನ್ನು ಪ್ರಶ್ನೆ ಮಾಡ್ತಾ ಇದೆ ಮೇಡಮ್. ಈಗ ನಾನು ಒಂದು ಪ್ರಶ್ನೆ ನಾನು ಕೇಳಬೇಕು ಅಂತಂದ್ರೆ, ಪ್ರಜ್ವಲ್ ಅವರನ್ನ ಮೊದಲು ರಾಜಕೀಯಕ್ಕೆ ಏನು ಎಂಟ್ರಿ ಕೊಟ್ಟರು, ಆಗ ಯುವ ರಾಜಕಾರಣಿಯಾಗಿ ಸಮಾಜಕ್ಕೆ ಒಂದೊಳ್ಳೆ ಸ್ಥಾನಮಾನ ತಗೋ ಬಂದಿದ್ರ ಮ್ಯಾಮ್ ನಿಮ್ಮ ಪ್ರಕಾರ? ಅಂದ್ರೆ ಯುವ ನಾಯಕರಾಗಿ ಯುವಕರಿಗೆ ಮಾದರಿ ಅನ್ನೋದು ನಮ್ಮ ಪ್ರಕಾರ, ಯುವ ರಾಜಕಾರಣಿ ಆದ್ರೆ ಯುವಕರಿಗೆ ಮಾದರಿ. ಹೌದು. ಹಾಗಾದ್ರೆ ಈಗ ಮಾಡಿರುವಂತಹ ಹೇಯ ಕೃತ್ಯ ಏನಿದೆ, ಯಾವ ರೀತಿ ಮಾದರಿ ಮ್ಯಾಮ್ ಇದು? ಇದು ಮಾದರಿ ಅಲ್ಲ ಮೇಡಮ್. ಇದು ಅವರು ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿ ಅದು ತಾಯಿಯ ಸಮಾನರಾದಂಥ ವಿಡಿಯೋ ತುಣುಕುಗಳನ್ನು ಕಣ್ಣಾರೆ ನೋಡಿದ್ದೀನಿ ಮೇಡಮ್. ಒಂದಲ್ಲ, ಎರಡಲ್ಲ, ಮೂರಲ್ಲ, ಸಾಕಷ್ಟು ನಾನು ನೋಡಿದೆ. ಬಂದಿರೋರು ತೋರಿಸಿದ್ರು ನನಗೆ. ನಿಜಕ್ಕೂ ಅದರಲ್ಲಿ ಒಂದು ವಯಸ್ಸಾಗಿರೋ ಒಂದಿಬ್ಬರು ಬೇಡ ಬೇಡ ಅಂತ ಹೇಳ್ತಾ ಇದ್ರು. ಅದು ಯಾಕೆ ಮೇಡಮ್ ಅವ್ರಿಗೆ ತಾಯಿ ನೆನಪಾಗಲ್ವಾ? ನಾನು ಒಂದು ಹೆಣ್ಣಿದ್ದೀನಿ ಮೇಡಮ್. ನನಗೆ ನಿಜ ಇದು ಭಾವನಾತ್ಮಕವಾಗಿ ನನಗೆ ನೋವಾಗ್ತಾ ಇದೆ. ಅವಳು ವಯಸ್ಸಲ್ಲಿ ಅಷ್ಟು ದೊಡ್ಡವರು ಮೇಡಮ್. ಇದೆಲ್ಲ ನಾವು ನಟನೆ ಮಾಡಿ ಮಾತನಾಡುವಂಥದ್ದಲ್ಲ, ಅಥವಾ ಇದನ್ನು ರಾಜಕೀಯವಾಗಿ ಮಾತನಾಡೋದಲ್ಲ. ನಾನೊಬ್ಳು ಹೆಣ್ಣಾಗಿ ಮಾತನಾಡ್ತಾ ಇದ್ದೀನಿ ಮೇಡಮ್. ವಯಸ್ಸಿಗೆ ಬೆಲೆ ಇಲ್ವಾ? ಇಷ್ಟೊಂದು ಕಾಮ, ಇಷ್ಟೊಂದು ಕ್ರೋಧ, ಇಷ್ಟೊಂದು ಮದ, ಅಧಿಕಾರದ ಅಂದರೆ ಇವ್ರಿಗೆ ಏನು ಬೇಕಾದರೂ ಮಾಡ್ಬೋದು, ಏನು ಬೇಕಾದರೂ ಗೆಲ್ಲಬೋದು. ಯಾರ ಹೆಸರಿನಲ್ಲಿ ಮಾಡ್ತಾ ಇದ್ದಾರೆ ಇವರು? ಹಾಗಾದ್ರೆ ಸಂವಿಧಾನವನ್ನು ಒಬ್ಬ ರಾಜಕೀಯ ಪ್ರತಿನಿಧಿಯಾಗಿ ಅವರು ಒಂದು ವೇದಿಕೆಯಲ್ಲಿ ನಿಂತು ಯಾವ ಹಕ್ಕುಗಳನ್ನು ಇಟ್ಕೊಂಡು ಇಷ್ಟು ದಿನ ಮಾತನಾಡಿದ್ರು, ಯಾವ ನೈತಿಕತೆ ಮೇಲೆ ಬದುಕಿದ್ರು ಇಷ್ಟು ದಿನ? ತಾಯಿನ ನೋಡಿದಾಗ ಅವ್ರಿಗೆ ಫೀಲ್ ಆಗ್ತಾ ಇರಲಿಲ್ವಾ? ತಾನೇ ಹೇಯ ಕೃತ್ಯವನ್ನು ಮಾಡಿ ತಾನೇ ಅದನ್ನು ವಿಡಿಯೋ ಮಾಡಿ, ಅಂದರೆ ಅವ್ರ ಉದ್ದೇಶ ಇದನ್ನೆಲ್ಲ ಇಟ್ಕೊಂಡು ಅವರು ಬೇರೆ ಬೇರೆಯವರನ್ನೆಲ್ಲ ಇವರು ಹೆದರಿಸ್ತಾ ಇದ್ರು. ಇದು ನಿರಂತರ ಬಳಕೆ ಮಾಡ್ತಾ ಇದ್ರು. ಅದನ್ನೇ ನಾನೊಂದು ಪದ ಹೇಳಿದೆ, ಅಬಲೇನೂ ಬಿಡಲಿಲ್ಲ, ಸಬಲೇನೂ ಬಿಡಲಿಲ್ಲ. ಎಕ್ಸಾಕ್ಟ್ಲಿ. ಈಗ ಸಬಲೇನೇ ಬದುಕಕ್ಕೆ ಬಿಡಲಿಲ್ಲ ಅಂದಮೇಲೆ ಇವರು ಅಬಲೆನ ಬದುಕಕ್ಕೆ ಬಿಡ್ತಾರಾ? ಸಾಧ್ಯನೇ ಇಲ್ಲ. ಆ ಸಬಲೆನ ಅವ್ರು ಏನು ಮಾಡಿರ್ಬೋದು? ಸಬಲೆ ಅಂತ ನಾನು ಯಾರನ್ನ ಹೇಳ್ತಾ ಇದ್ದೀನಿ ಅಂತ ತಮಗೆ ಅರಿವಾಗ್ತಾ ಇದೆ, ಅರ್ಥ ಆಗ್ತಾ ಇದೆ. ಈ ಸಬಲೆನ್ಗೂ ನೀವು ಆ ರೀತಿ ಮಾಡಿದ್ರಿ ಅಂತಂದ್ರೆ ಅವಳಿಗೆ ನೀವು ಎಷ್ಟು ಟಾರ್ಚರ್ ಮಾಡಿ ಆ ರೀತಿ ತಂದ್ರಿ? ಪದೇ ಪದೇ ಅವಳನ್ನು ನೀವು ವಿಡಿಯೋ ಮಾಡೋದು ಉದ್ದೇಶ ಏನು? ಇಲ್ಲ ಮ್ಯಾಮ್, ಈಗ ನಾನು ಕೇಳುವಂಥದ್ದು, ಪ್ರಜ್ವಲ್ ಅವರಿಗೆ ಯಾಕೆ ಈ ಒಂದು ಕೆಟ್ಟ ಮನಸ್ಥಿತಿ ಬಂತು? ಹೆಣ್ಣು ಸಿಗ್ತಾ ಇರ್ಲಿಲ್ವಾ? ನನಗೆ ಅದೇ ಗೊತ್ತಾಗ್ತದೆ. ಮದುವೆ ಮಾಡ್ಕೊಳಕ್ ಆಗ್ತಿರ್ಲಿಲ್ವಾ? ಅವರು ಮನ್ಸು ಮಾಡಿ ಹಿಂಗ್ ಮಾಡ್ತಾರ ಈ ತರ? ಮ್ಯಾಮ್ ಇನ್ನೊಂದು ಸರಸ್ವತಿ ಮ್ಯಾಮ್, ನಿಮ್ಮ ಪ್ರಕಾರ ಮಾಜಿ ಪ್ರಧಾನಿ ದೇವೇಗೌಡರು ಮೊಮ್ಮಗ, ಹೆಸರಾಂತ ರಾಜಕೀಯ ಕುಟುಂಬ, ಸೊ ಅಂಥ ಕುಟುಂಬದ ಕುಡಿ ಕಿಂಚಿತ್ತು ಇಷ್ಟೊಂದು ಕೀಳಾಗಿ ಯೋಚನೆ ಮಾಡ್ಲಿಕ್ಕೆ ಹೇಗಾದ್ರೂ ಸಾಧ್ಯ? ಈಗ ಫಸ್ಟ್ ನಾವು ಒಂದು ಮನೆಯೇ ಮೊದಲ ಪಾಠಶಾಲೆ ಅಂತ ಸ್ಟಾರ್ಟ್ ಮಾಡೋಣ. ಇವಾಗ ನಮಗೆ ಏನು ಅಂದರೆ, ನಾವು ನಮ್ಮ ತಂದೆ ತಾಯಿಗಳು ಮಾರ್ಗದರ್ಶನ ಏನು ಹಾಕ್ಕೊಂಡಿರ್ತಾರೆ, ಮಕ್ಳುಗಳು ಅದೇ ರೀತಿ ಬರ್ತಾರೆ ಅಂತ ಈಗ ಕಾಮನ್ ಆಗಿ ಇರೋಂಥ ವಾಡಿಕೆ. ಆದರೆ ಇಲ್ಲಿ ಏನಾಗಿದೆ ಅಂದರೆ, ಬೇಲಿಯೇ ಎದ್ದು ಹೊಲ ಮೇದಂತ ಆಗಿದೆ. ಈಗ ನಾವು ಯಾರನ್ನು ನಂಬಬೇಕು, ಯಾರನ್ನು ನಂಬಬಾರ್ದು. ಪ್ರಸ್ತುತ ಇವಾಗ ಹೆಂಗಾಗಿದೆ ಅಂದರೆ, ಈ ಒಬ್ಬ ಪ್ರಭಾವಿ ರಾಜಕಾರಣಿ ಅಂತಲೇ ಅಲ್ಲ, ಇವಾಗ ಸಾಮಾನ್ಯವಾಗಿ ಅಧಿಕಾರಿಗಳ ಮಕ್ಕಳು ಕೂಡ ದೌರ್ಜನ್ಯ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಅಲ್ಲಿ ಇಲ್ಲಿ ಕಾಣೋದು ಬಂದಾದ್ರೆ ಕಾಣದೇ ಇರೋದು ಎಷ್ಟೋ ಪ್ರಕರಣಗಳಿದ್ದಾವೆ. ಈ ಒಂದು ಅಧಿಕಾರ ಅನ್ನೋದು ಏನಾಗಿದೆ ಅಂದರೆ, ಉಪಯೋಗಕ್ಕೆ ಬರ್ತಿಲ್ಲ, ಎಲ್ಲ ದುರ್ಬಳಕೆನೇ ಆಗ್ತಾ ಇದೆ. ಒಂದು ರೀತಿಲಿ ರಾಜಕಾರಣಿ ಮಕ್ಕಳಾಗಿರ್ಬೋದು, ಅಥವಾ ಈ ಪ್ರಕರಣ ಅಂತಲ್ಲ, ಎಲ್ಲ ಪ್ರಕರಣಗಳನ್ನ ನೋಡಿ ಈ ಒಂದು ಮಹಿಳೆಯರನ್ನ ಈ ಒಂದು ದೌರ್ಜನ್ಯಕ್ಕೆ ಜಾಸ್ತಿ ಬಳಸ್ಕೊತಾ ಇರೋದೆ ಅಧಿಕಾರಿಗಳ ಮಕ್ಕಳುಗಳು, ರಾಜಕಾರಣಿಗಳ ಮಕ್ಕಳುಗಳು. ಯಾಕಂದರೆ ಈ ಅಧಿಕಾರಿಗಳು ಈಗ ನೋಡಿ, ಈ ಪ್ರಕರಣದಲ್ಲಿ ಎಲ್ಲ ಗೆಜೆಟೆಡ್ ಆಫೀಸರ್ಗಳೇ ಇದ್ದಾರೆ, ಎಲ್ಲ ಮಹಿಳೆಯರು ಉನ್ನತ ಸ್ಥಾನದಲ್ಲಿ ಇರೋರೆ. ಇವರು ಸಹ ಧ್ವನಿ ಎತ್ತಕ್ಕಾಗಲ್ಲ ಒಂದು ಶೋಷಣೆಯ ವಿರುದ್ಧ ಅಂತಂದರೆ, ಈ ಪ್ರಕರಣದಲ್ಲಿ ಅವರು ಮಾನಸಿಕವಾಗಿ ಎಷ್ಟು ಅನುಭವಿಸ್ತಾ ಇರ್ಬೋದು. ಅದು ಸ್ವಇಚ್ಛೆಯಿಂದಲೇ ಹೋಗಿರಲಿ ಅಥವಾ
ಪ್ರೇರೇಪಿತಾಗಿ ಹೋಗಿರ್ಲಿ, ಒಂದು ಮೋಟಿವೇಶನಲ್ ಅಂತ ಬಂದಿದೆ ಅಲ್ಲಿ ಅಲ್ವಾ. ಇವಾಗ ನಮ್ ಕೆಲಸ ಆಗ್ಬೇಕು, ಏನೋ ಒಂದು ನಾವು ಟ್ರಾನ್ಸ್ಫರ್ ಬೇರೆ ಯಾವುದೋ ಒಂದು ಕೇಳ್ಕೊಂಡು ಒಂದು ಅಧಿಕಾರಿ ಹತ್ರ ಹೋಗ್ತೀವಿ ಅಂದ್ರೆ ನಮ್ಮ ಇದ್ರಲ್ಲಿ ಯಾವುದೇ ರೀತಿ ಇಂಟೆನ್ಷನ್ ಇರಲ್ಲ. ಒಂದು ಕೆಲಸನ ನಾವು ಮಾಡಿಸ್ಕೋಬಹುದು ಈ ಅಧಿಕಾರಿಗಳ ಹತ್ರ ಅಂತ ನಾವು ಹೋಗ್ತೀವಿ. ಆದ್ರೆ ಈ ಅಧಿಕಾರಿಗಳು ಬಳಸ್ಕೊಳ್ಳೋ ರೀತಿ ಇದೆಯಲ್ಲ, ಈಗ ಇವ್ರಿಗೆಲ್ಲ ಇರುತ್ತೆ, ಹಣ ಇರುತ್ತೆ, ಆಸ್ತಿ ಇರುತ್ತೆ, ಎಲ್ಲ ಇರುತ್ತೆ. ಇನ್ನು ಈ ಹೆಣ್ಮಗಳಿಂದ ಇನ್ನೇನು ಕೇಳ್ತಾರೆ ಅವರು? ಅದೊಂದು ವಿಚಾರನ ಅವ್ರು ಇಟ್ಕೊಂಡು ಯಾವ ಥರ ಪ್ರತಿಯೊಂದು ಹೆಣ್ಣು ಮಕ್ಳಿಗೂ ಇವರು ಈ ಥರ ದೌರ್ಜನ್ಯ ಮಾಡ್ಕೊಂಡು ಬಂದರೆ ಜಸ್ಟಿಸ್ ಅಂತ ಯಾರನ್ನ ಕೇಳಬೇಕು? ಯಾರನ್ನ ಕೇಳಬೇಕು? ಇವತ್ತು ಅವರಿಗೆ ಹಾಗಾದ್ರೆ ಇದಕ್ಕೆ ಹೆಂಡೇ ಇಲ್ವಾ? ಈ ಒಂದು ಅತ್ಯಾಚಾರ ನಾವು ನೋಡ್ಕೊಂಡೇ ಬರ್ತಾ ಇದ್ದೀವಿ. ಈಗ ಮೇಡಮ್ ಹೇಳ್ದಂಗೆ ಎಷ್ಟು ದಾನಮ್ಮ ಕೇಸ್ ಆಗಿರ್ಬೋದು, ರುಸನ್ನ ಕೇಸ್ ಆಗಿರ್ಬೋದು, ಈಗ ನಾವು ಹ್ಯಾಂಡಲ್ ಮಾಡೋಂಥ ಈಗ ನೋಡಿ ಈ ಮುರುಘಾ ಮಠದ ಕೇಸ್ ಆಗಿರ್ಬೋದು, ಎಲ್ಲ ದೊಡ್ಡ ದೊಡ್ಡ ಅಧಿಕಾರಿಗಳು ಈ ಥರ ದೌರ್ಜನ್ಯನ ಮಾಡಿದ್ರೆ ನ್ಯಾಯ ಅಂತ ಯಾರನ್ನ ಕೇಳಬೇಕಾಗುತ್ತೆ? ಎಲ್ಲಿಗೆ ನ್ಯಾಯ ಕೊಡಿಸಿ ಅಂತ ನಾವು ಹೋಗ್ಬೇಕಾಗುತ್ತೆ? ನ್ಯಾಯ ಬೇರೆ ಬಾಯಿ ಮಾತಲ್ಲಿ ಮಾತ್ರ ನ್ಯಾಯ ಎಲ್ಲಿ ಅನ್ನೋ ಥರ ಆಗ್ಬಿಟ್ಟಿದೆ. ಫಂಡಮೆಂಟಲ್ ರೈಟ್ಸ್ ಏನಿದೆ, ಈಕ್ವಾಲಿಟಿ ಅನ್ನೋದು ಎಲ್ಲಿ ಬರ್ತಿದೆ? ಈಗ ಈಕ್ವಾಲಿಟಿ ಇವರೇ ತೆಗ್ದಾಕ್ಬಿಟ್ಟಿದ್ದಾರೆ. ಈಗ ಇವರೇ ಡಿಸ್ಕ್ರಿಮಿನೇಟ್ ಮಾಡ್ತಿದ್ದಾರೆ. ಈಗ ನಾವು ರಾಜಕಾರಣಿಗಳು, ನಾವು ಅಧಿಕಾರಿಗಳು, ಇವರು ಬಡವರು, ಇವರು ಶ್ರೀಮಂತರು, ಇವರೇ ಡಿಸ್ಕ್ರಿಮಿನೇಟ್ನ ಕಂಟಿನ್ಯೂ ಮಾಡ್ಕೊಂಡು ಇವ್ರು ಹೋಗ್ತಿದ್ದಾರೆ. ಇಲ್ಲಿ ಜಸ್ಟಿಸ್ ಅನ್ನೋದು ಬಡವ್ರಿಗೆ ಒಂಥರ ಆಗಿದೆ, ಶ್ರೀಮಂತರಿಗೆ ಒಂಥರ ಆಗಿದೆ ಅಂದ್ರೆ ನೋಡ್ಬೇಕು. ನಾವು ಯಾರನ್ನ ಜಸ್ಟಿಸ್ನ ಕೇಳಬೇಕು? ಇವಾಗ ನಾವು ಸಾಂತ್ವನ ಕೇಂದ್ರದಲ್ಲಿ ಕೆಲಸ ಮಾಡಿದವರು, ಇವರು ಇವತ್ತಿಗೂ ಸಾಂತ್ವನ ಕೇಂದ್ರದಲ್ಲಿ ಕೆಲಸ ಮಾಡ್ತಿದ್ದಾರೆ, ನಾವು ಮಾಡಿದ್ದೀವಿ. ಆದರೆ ನಾವು ಒಂದು ಹೆಣ್ಮಗಳು ಈ ಥರ ಆಗಿದೆ ಅಂತ ಬಂದಾಗ ನಾವು ಎಲ್ಲಿ ಜಸ್ಟಿಸ್ ಕೇಳಬೇಕು? ಈಗ ಒಬ್ರು ಸಂಸದ ಅಂದ್ರೆ ಏನು? ಈಗ ಯುವ ನಾಯಕರು, ಈಗ ನಾವು ಈಗ ಯದುವೀರ್ ತಗೊಳ್ಳಿ ಯುವ ನಾಯಕರು, ಪ್ರತಾಪ್ ಸಿಂಹ ತಗೊಳ್ಳಿ ಯುವ ನಾಯಕರು, ನಾವೆಲ್ಲ ಆಯ್ಕೆ ಮಾಡೋಂಥ ಯುವ ನಾಯಕರುಗಳು. ಇವರು ದೇಶದ ಪ್ರಜೆಗಳು ಅಲ್ವಾ? ಇವರು 4 ಜನಕ್ಕೆ ಎಷ್ಟು ಮೋಟಿವೇಶ್ನಲ್ ಆಗಿ ಇರಬೇಕು. ಈಗ ಸಂಸದರು ಅಂದರೆ ಅವ್ರಿಗೆ ಆದ ಒಂದು ಘನತೆ ಇರುತ್ತೆ, ನೈತಿಕತೆಯಲ್ಲಿ ಎಲ್ಲ ಬರುತ್ತೆ ಅಲ್ವಾ? ನೈತಿಕತೆಯಲ್ಲಿ ಏನು ಕಾಪಾಡಬೇಕು, ನೈಜತೆ ಅನ್ನೋದನ್ನ ಕಾಪಾಡಬೇಕು, ಹೊಣೆಗಾರಿಕೆ ಇರುತ್ತೆ. ಇದೆಲ್ಲ ಎಲ್ಲಿ ಕಾಪಾಡ್ತಿದ್ದಾರೆ? ಅದೆಲ್ಲ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಮ್ಯಾಮ್. ರಾಜಕಾರಣಿ ಅಂತಂದ್ರೆ ನಾನು ಹೇಳಿದ್ರೆ ರೈಟ್, ನಮ್ಮ ಅಪ್ಪ ಮಿನಿಸ್ಟ್ರು ಕಣೋ, ಏನೋ ಮಾಡ್ತಾರೆ, ಏನು ಮಾಡ್ಲಿಕ್ಕೆ ಆಗಲ್ಲ ನಮ್ ಕೈಲಿ ಅನ್ನೋ ತರ ಮಾತು ಎದ್ದು ಕಾಣಿಸ್ತಾ ಇದೆ. ಅಧಿಕಾರವನ್ನ ತನ್ನ ಅಧಿಕಾರ, ತನ್ನವರ ಅಧಿಕಾರ ಒಂದ್ ಹೇಳ್ತೀನಿ ಮ್ಯಾಮ್, ಎರಡನ್ನೂ ದುರ್ಬಳಕೆ ಮಾಡ್ಕೊಂಡಿರೋದು ಎದ್ದು ಕಾಣಿಸ್ತಾ ಇದೆ. ಮಗ ತಪ್ಪು ಮಾಡುತ್ತೆ, ಮಕ್ಳು ತಪ್ಪು ಮಾಡಿದ್ರೆ ತಿದ್ದಿ ಬುದ್ಧಿ ಹೇಳ್ಬೇಕಾದವರು ತಾಯಿ ತಂದೆ. ಅವರಿಬ್ರೇ ಹೀಗ್ ನಡ್ಸ್ಕೊಳ್ತಾ ಇರ್ಬೇಕ್ರಿ. ಇವನ್ ರೇವಣ್ಣ ಅವ್ರದ್ದು ಸಮೇತ ಎಕ್ಸಾಕ್ಟ್ಲಿ ಅವರು ಕೂಡ ಹೀಗ್ ಮಾಡ್ತಾ ಇದಾರೆ. ಅಂಡ್ ತಾಯಿ ರೀಸೆಂಟ್ ಆಗಿ ನೋಡಿದ್ರಲ್ಲ, ಒಂದು ಚಿಕ್ಕ ಕಾರ್ ವಿಷಯಕ್ಕೆ ಎಷ್ಟು ದೊಡ್ಡ ಇಶ್ಯೂ ಮಾಡಿದ್ರು. ಆ ರೀತಿ ನಾವು ತಿಳ್ಕೊಳ್ಳುವಂಥದ್ದು ಆ ರೀತಿ ಮಾತಾಡಬಾರ್ದಾಗಿತ್ತು. ಸೈಕಲ್ ಅಲ್ಲಿ ಓಡಾಡ್ತಾ ಇರೋನ್ಗೆ ಕಾರಲ್ಲಿ ಬಂದು ಟಚ್ ಮಾಡಿ, ಮ್ಯಾಮ್ ಅದು ಎಲ್ರಿಗೂ ಗೊತ್ತಿರೋ ತಲುಪಿರೋ ವಿಡಿಯೋ. ಇವಾಗ ಆ ವಿಚಾರ ತಗೊಂಡ್ರೆ ನಮ್ಗೆ ಏನಾಗುತ್ತೆ, ಇವ್ರ ಮಾನಸಿಕ ಸ್ಥಿತಿಗಳೇ ಮೊದಲಾಗಿ ಸರಿ ಇಲ್ಲ. ಹಿಂಗ್ ಮನೆಯಲ್ಲಿ ಒಂದು ಮ್ಯಾಮ್, ಈಗ ಒಂದು ಅದ್ ನೋಡಿದ್ರೆ ನೀವು ಮನೆ ಕೆಲ್ಸದವ್ರನ್ನು ಸಮೇತ ಬಿಡ್ತಾ ಇಲ್ಲ. ಅದು ಬಿಡಿ, ತಾಯಿ ಏಜ್, ತಾಯಿ ವಯಸ್ಸಿನ ಫೀಲ್ ಆಗಿದ್ದು ಮೇಡಮ್. ಮಿಕ್ಕದಕ್ಕಿಂತ ಎಲ್ಲ ಹೆಚ್ಚಾಗಿ ನನಗೆ ಡಿಸ್ಟರ್ಬ್ ಮಾಡಿದ್ದು ಆ ವಯೋವೃದ್ಧರನ್ನ ಸಮಾನ ತಾಯಿಗಿಂತ ಒಂದು ಹೆಜ್ಜೆ ಮುಂದೆ ಇರೋ ವಯಸ್ಸವನ್ನ ಬಲವಂತವಾಗಿ ಅವನು ಬೇಡಪ್ಪ ಬೇಡಪ್ಪ ಅಂತ ಹೇಳ್ತಾ ಇದ್ರು ಇದು ಅತ್ಯಾಚಾರ ಅಲ್ಲದೆ ಇನ್ನೇನು ಮೇಡಮ್? ಇದು ಅತ್ಯಾಚಾರ ಅಲ್ವಾ ಇದು? ಆ ಟೈಮ್ನಲ್ಲಿ ಅವ್ರನ್ನ ಕೊಲೆ ಮಾಡಿದ್ರು ಗೊತ್ತಾಗ್ತಾ ಇರ್ಲಿಲ್ವೇನೋ, ಅವ್ರ ಜೀವ ಹೋಗಿದ್ರು ಗೊತ್ತಾಗ್ತಿರ್ಲಿಲ್ವೇನೋ, ಅದನ್ನ ಮುಗ್ಸಾಕಿದ್ರು ಗೊತ್ತಾಗ್ತಿರ್ಲಿಲ್ವೇನೋ, ಈ ರೀತಿ ಮಾಡಿ ಮುಗಿಸಿದಾರೋ ಯಾರಿಗೂ ಗೊತ್ತು ಮೇಡಮ್. ಇತ್ತೀಚೆಗೆ ಬರೆದ ಪ್ರಕರಣಗಳು, ಇಷ್ಟು ವಿಡಿಯೋಗಳು ಇವಾಗ ಬರೋಕೆ ಕಾರಣ ಏನಿರ್ಬೋದು ನಿಮ್ ಪ್ರಕಾರ? ಇದ್ರಲ್ಲಿ ರಾಜಕೀಯ ಕೈವಾಡಗಳಿದೆಯಾ ಅಥವಾ ಯಾವ ರೀತಿ ತಗೊಂಡು ಹೋಗ್ತಾ ಇದಾರೆ? ಇದು ನನಗೂ ಬೇಕಿಲ್ಲ, ನಿಮಗೂ ಬೇಕಿಲ್ಲ, ಯಾರಿಗೂ ಬೇಕಿಲ್ಲ. ಅವ್ರು ರಾಜಕೀಯ ಕಟ್ಕೊಂಡು ನಮ್ಗೆ ಏನ್ ಬೇಕು ಮೇಡಮ್? ಆ ರಾಜಕೀಯ ಅನ್ನೋ ಹೆಸರನ್ನ ಹೊತ್ಕೊಂಡು, ಅಧಿಕಾರದ ದರ್ಪವನ್ನ ಇಟ್ಕೊಂಡು ಇವ್ರು ಮಾಡ್ತಾ ಇರೋ ಈ ನಾಚಿಗೇಡಿನ ಕೆಲಸಕ್ಕೆ ಕೃತ್ಯ ಯಾರ್ದಾರು ಆಗಿರ್ಲಿ, ಕೃತ್ಯ ಮಾಡೋದು ಹೊರಗೆ ಬಂದದ್ಮೇಲೆ ಅಪರಾಧ. ಯಾವುದೇ ಪಾಪ ಕರ್ಮಗಳು ಸಮಯ ಬಂದಾಗ ಹೊರಗೆ ಬರಲೇಬೇಕಲ್ಲ. ಕರ್ಮಗಳು ಎಷ್ಟೊತ್ತು ಸುಮ್ಮನೆ ಬಿಡುತ್ತೆ ಮೇಡಮ್? ಎಷ್ಟೊತ್ತು ಬಿಡುತ್ತೆ ಸುಮ್ಮನೆ? ನಮ್ಮ ಮುಖವಾಡಗಳು ಹೊರಗೆ ಬರಲೇಬೇಕಲ್ವಾ? ಹಂಗೆ ಅವ್ನ ಸಮಯ ಬಂದಿದೆ, ಹೊರಗೆ ಬಂದಿರ್ಬೋದು. ಯಾರು ತಂದ್ರು ಅಂತ ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಅಥವಾ ನೊಂದವರೇ ತಂದಿರ್ಬೋದು ಯಾರಿಗಾರು ಹೇಳಿ, ನಮ್ಗೆ ಹಿಂಗೆ ಅನ್ಯಾಯ ಆಗಿದೆ, ಮತ್ತೆ ಅವ್ನು ಹೆದರಿಸ್ತಾ ಇದ್ನೇನೋ, ಮತ್ತೆ ಕರಿತಿದ್ನೇನೋ. ಏನು ಮಾಡ್ಕೊಳ್ಳೋದು ಮೇಡಮ್? ಜೀವ ಅಂತೂ ಕಳ್ಕೊಳಕ್ಕಾಗಲ್ಲ, ಬದುಕಲೇಬೇಕು. ಉಸಿರಿರೋವರೆಗೆ ಬದುಕಕ್ಕೆ ಬಿಡ್ತಾ ಇಲ್ಲ ಅಂದಾಗ ಏನು ಮಾಡ್ತಾರೆ? ಕೇಳಿರ್ಬೋದು, ಅವರೇ ಹೊರಗೆ ತಂದಿರ್ಬೋದು. ನಾವಿಲ್ಲಿ ಯಾರನ್ನ ಬೆಟ್ ಮಾಡೋಣ? ಮಹಿಳೆಯರ ತಂದಿರ್ಬೋದು. ಕಾಪಾಡ್ಕೋಬೇಕಲ್ಲ, ಇವನು ಸುಮ್ಮನೆ ಇರ್ಬೇಕಲ್ಲ ಇವನು ಇನ್ನಾದರೂ ಅಂತ.
ಈ ಸುಮ್ಮನಿರ್ದೆ ಹಿಂಸೆ ಕೊಡ್ತಾ ಇರ್ಬೋದೇನೋ ಪದೇ ಪದೇ, ತಪ್ಪಿಸ್ಕೊಳ್ಳೋಕ್ಕೆ ದಾರಿ ಇರಲಿಲ್ವೇನೋ, ತಂದಿರ್ಬೋದು ಅವ್ರಿಗೆ ಮೈ ಬಿ. ಹಾಗೂ ಆಗಿದ್ರೆ ರಾಜಕೀಯದವರೇ ಮಾಡೋರಂತ ನಾವ್ಯಾಕೆ ಲೆಕ್ಕಾಚಾರ ಮಾಡೋಣ? ಸಂತಸ್ತ ಮಹಿಳೆಯರೇ ನೇರವಾಗಿ ಹೇಳೋಕ್ಕಾಗದೆ ತಂದಿರ್ಬೋದು, ತರಬಾರ್ದು ಅಂತಿದೆಯಾ? ಮೌಖಿಕ ಅರ್ಜಿಗಳು ಎಷ್ಟೊಂದು ಬರ್ತದೆ ನಮಗೆ. ಹೌದು. ಹಾಂ, ಈಗ ಸಾಮಾನ್ಯವಾಗಿ ಮ್ಯಾಮ್ ನಾವು ಕೆಲಸ ಇವಾಗ ಎಲ್ಲರ ಮಹಿಳೆಯರು ಅಥವಾ ಎಲ್ಲ ಹೆಣ್ಮಕ್ಳ ಪರಿಸ್ಥಿತಿ ಹಂಗಿಲ್ಲ. ಅರ್ಧದಲ್ಲೇ ಕೆಲಸ ಬಿಟ್ಟು ನನಗೆ ಮನೆ ಕೆಲ್ಸಕ್ಕೆ ಹೋಗ್ಬೇಕು ಅಥವಾ ಏನೋ ಚಿಕ್ಕ ಪುಟ್ಟ ಕೆಲಸ ಮಾಡಿಕೊಂಡು ನಮ್ಮ ಮನೆಗೆ ನಾವು ಹೆಲ್ಪ್ ಮಾಡಬೇಕು ಅನ್ನೋ ಮನಸ್ಥಿತಿಯಲ್ಲಿ ಇವಾಗ ಎಲ್ಲ ಹೆಣ್ಮಕ್ಳು ಸ್ಕೂಲ್ ಕಾಲೇಜಸ್ಗಳನ್ನ ಬಿಟ್ಟು ಕೆಲಸಗಳಿಗೆ ಹೋಗಿ ದುಡಿತಾ ಇರ್ತವೆ. ಸೊ ಅಂಥ ಹೆಣ್ಮಕ್ಳನ್ನ ಈ ರೀತಿ ಕೃತ್ಯಗಳಿಗೆ ಬಳಸ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ? ಅಂಥ ಹೆಣ್ಮಕ್ಳಿಗೆ ಏನು ರಕ್ಷಣೆ ಕೊಡ್ಲಿಕ್ಕೆ ಇಷ್ಟಪಡ್ತಾರೆ? ಯಾವ ರೀತಿ ಸೇಫ್ ಆಗಿರ್ಲಿಕ್ಕೆ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಹೇಗೆ ಮೇಡಮ್, ನಾವು ಹೇಳ್ಕೊಟ್ರು ಅವ್ರಲ್ಲಿ ಈಗ ನೀವಿಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ನಿಮಗೆ ರಕ್ಷಣೆ ಇಲ್ಲ ಅಂದಾಗ ನಾವು ಬಂದು ನಿಮ್ಗೆ ಏನು ಮಾಡ್ಕೊಡೋಕ್ಕೆ ಸಾಧ್ಯ ಮೇಡಮ್? ನಾನು ಕೆಲಸ ಮಾಡ್ತಾ ಇದ್ದೀನಿ, ನನಗೆ ರಕ್ಷಣೆ ಇಲ್ಲ ಅಂದರೆ ಏನು ಮಾಡ್ತಾರೆ? ಇವ್ರು ಕೆಲಸ ಮಾಡ್ತಾ ಇದ್ದಾರೆ, ಇವ್ರು ರಕ್ಷಣೆ ಯಾವುದನ್ನಾದರೂ ಹೇಳ್ಕೊಬೋದು. ಲೈಂಗಿಕ ದೌರ್ಜನ್ಯಗಳನ್ನು ಹೇಗೆ ಹೇಳೋಕ್ಕೆ ಸಾಧ್ಯ? ಹೇಳಿದ್ರು ಸಮಾಜ ನಮ್ಮನ್ನು ಯಾವ ಮಟ್ಟಿಗೆ ನೋಡುತ್ತೆ? ನಾನು ಸತ್ಯ ಬಂದು ಹೇಳ್ಬೋದು, ನನಗೊಬ್ರು ದೌರ್ಜನ್ಯ ಮಾಡ್ತಾ ಇದ್ದಾರೆ ಅಂತ, ನನ್ನನ್ನೇ ಸರಿ ಇಲ್ಲ ಅಂದ್ಬಿಟ್ರೆ ನನ್ನನ್ನೇ ನೋಡೋ ದೃಷ್ಟಿಕೋನ ನೀವು ಬದಲು ಮಾಡ್ತಾ ಇದ್ದೀರಾ ವಿನಃ ಈಗಲೂ ನಾನು ನೋಡಿದೆ ಮೊನ್ನೆ ಎಲ್ಲ ಹಂಚಿದವ್ರ ಮೇಲೆ ಕ್ರಮ ತಗೋತೀವಿ, ಹೆಂಗ್ ಬಂತು ಹೊರಗೆ ನೋಡ್ತೀವಿ. ಹಾಗಾದ್ರೆ ನೀವು ಮಾಡಿರೋರ ಬಗ್ಗೆ ಮಾತನಾಡಲ್ವಾ ಸ್ವಾಮಿ? ಹೌದು. ಅಲ್ಲಿರೋರು ಹೆಣ್ಮಕ್ಳ ಸಂಸಾರ ಬೀದಿಗೆ ಬರ್ತಾರಲ್ಲ, ಸತ್ತೋಗಿರ್ಬೋದು ಗುಟ್ಟಾಗಿ, ಯಾರಿಗ್ ಗೊತ್ತು? ಹೆಂಗ್ ಬಂದೀಗ ಬದುಕೋದು? ಹೊರಗೆ ಹೇಳಕ್ಕಾಗಲ್ಲ, ಮನೆಯಲ್ಲಿ ಹೇಳಕ್ಕಾಗಲ್ಲ, ಸಮಾಜ ನೋಡ್ತಾ ಇದೆ, ಇಡೀ ದೇಶ ಜಗತ್ ಜಾಹೀರಾಗೋಯ್ತು, ವಿದೇಶಗಳವರೆಗೂ ಹೋಗಿರ್ಬೋದು. ಇದೇನು ಹೋಗದೇ ಇರೋಂಥದ್ದೇನೆಲ್ಲ ವಿಷಯ. ನಗ್ತಾ ಇರ್ಬೋದು ಜನ, ಹೀಯಾಡಿಸ್ತಾ ಇರ್ಬೋದು, ಅದರಲ್ಲಿ ಹೆಣ್ಣನ್ನು ಎಷ್ಟು ಜನ ಕೇವಲವಾಗಿ ಮಾತನಾಡ್ತಾ ಇರ್ಬೋದು. ಅದ್ರಲ್ಲಿ ನಾನು ಒಬ್ಳು ಹೆಣ್ಣಲ್ವ ಮೇಡಮ್? ನಾನು ಹೊರಗಡೆ ದುಡಿಯೋ ಹೆಣ್ಣು, ಯಾರಿಗೂ ಗೊತ್ತು? ನಮ್ಮನ್ನೇ ಕೀಳಾಗಿ ಮಾತಾಡ್ತಾರೆ ಮೇಡಮ್ ಇವ್ರು ಮಾಡೋ ಅನಾಚಾರ ಕೆಲಸಗಳಿಗೆ ಕೊನೆಗೆ ಬಲಿ ಮಾಡೋದು ಯಾರನ್ನ ಗೊತ್ತಾ ಮೇಡಮ್? ಅವಳಿಗೇನು ಬುದ್ಧಿ ಇರಲಿಲ್ಲ, ಅವಳು ಯಾಕೆ ಓದ್ಲು ಅಂತ ಕೇಳ್ತಾರೆ ಮೇಡಮ್. ಏನು ಮಾಡ್ತಾರೆ ಗೊತ್ತಾ ರಾಜಕೀಯದವರು? ಅವ್ರಿಗೇನಾದ್ರು ಒಂದು ಬೇಕು ಅಂದರೆ ಅವ್ರು ಏನು ಬೇಕಾದ್ರೂ ಮಾಡಕ್ಕೆ ಸಿದ್ರಿರ್ತಾರೆ. ಬೇರೆಯವ್ರನ್ನ ಕರೆಸಿ ದೂರು ಹೇಳಿಸ್ತಾರೆ. ಅದು ದೂರು ನಿರಪರಾಧ ಆಗಿರ್ತದೆ, ಹೇಳ್ಕೊಳಕ್ಕಾಗಲ್ಲ, ಕೆಲಸ ಹೋಗ್ಬಿಡುತ್ತೆ. ಇವ್ರ ಹತ್ರ ಅಧಿಕಾರ ಇದೆ, ಎಷ್ಟು ಲಕ್ಷ ಕೊಟ್ಟು ಮುಚ್ಚಾಕ್ಬಿಡೋಣ ಅನ್ಕೊಂಡು ಅಂದ್ರೆ ದುಡ್ಡಿಂದ ಎಲ್ಲನೂ ಹೆಣ್ಣನ್ನು ನೀವು ಬೇರೆ ರೀತಿ ನೋಡಿದಾಗ ಇನ್ನು ಏನು ಮಾಡೋಕ್ಕಾಗಲ್ಲ. ಒಂದ್ಸಲಿ ಏನೋ ಮಾಡಾಯ್ತು ಬಿಟ್ಟಾಕೋಣ ಅಂದ್ರೆ ಇದು ನಿರಂತರವಾಗಿ ಇವ್ರು ಮಾಡ್ತಾ ಇರ್ಬೋದು. ಯಾರಿಗೊತ್ತು ಮೇಡಮ್? ಇದು ಒಂದೇ ಈ ವ್ಯಕ್ತಿ ಹೆಸರೇ ಅಂತಲ್ಲ, ಇದು ನಿರಂತರವಾಗಿ ನಡೀತಾ ಇದೆಯೇನೋ, ಎಷ್ಟು ಗೋಡೆಗಳಲ್ಲಿ ಈ ಒಂದು ರೋದನೆ ಕಿವಿಗೆ ಬಿದ್ದಿದೆಯೋ ಯಾರಿಗೊತ್ತು ಮೇಡಮ್? ಯಾವ ರಾಜಕಾರಣಿನ ನಂಬಿ ನಾವು ಹೋಗೋಣ? ಈಗ ಹೆಣ್ಮಕ್ಳು ಯಾರ ಹತ್ರ ಹೋಗೋಣ? ಈಗ ನಾವೆಲ್ಲ ಹೋಗ್ತಾ ಇರ್ತೀವಿ, ಅವ್ರು ನಮ್ಮನ್ನು ದೇವತೆ ಥರ ನೋಡ್ತಾ ಇರ್ತಾರೆ, ದೇವತೆ ಥರ ನಮ್ಮನ್ನು ಇಷ್ಟು ದಿನ ಟ್ರೀಟ್ ಮಾಡ್ಕೊಂಡು ಬಂದಿದ್ದಾರೆ. ಈಗ ನಮಗೂ ಭಯ ಸ್ಟಾರ್ಟ್ ಆಯಿತು, ಆಗುತ್ತಾ ಇಲ್ವಾ? ಈ ಥರ ಆಗಿದೆ ಇದು ನಿಜಕ್ಕೂ. ಆದರೆ ನನಗೆ ಇವರು ನ್ಯಾಯ ಕೊಡ್ತಾರೆ, ಇದನ್ನು ಸರಿಯಾಗಿ ತನಿಖೆ ಮಾಡ್ತಾರೆ, ಅಪರಾಧಿಗೆ ಶಿಕ್ಷೆ ಆಗುತ್ತೆ ಅನ್ನೋದು ನನಗೆ. ನಿಮಗೆ SIT ತನಿಖೆ ಕೊಟ್ಟಿದ್ದಾರೆ? ನಂಬಿಕೆ ಇಲ್ಲ ಮೇಡಮ್. ಇವಾಗ ರಾಜಕಾರಣಿಗಳಂದ್ಮೇಲೆ ಎಲ್ಲ ಒಂದೇ ತಾನೇ ಅವರು. ಬಟ್ ಪೊಲೀಸರು ಇದ್ರ ಬಗ್ಗೆ, ಪೊಲೀಸವ್ರ ಮೇಲೆ ತುಂಬಾ ಅಗಾಧವಾದ ಗೌರವ ಇದೆ ಈ ವಿಷಯವಾಗಿ. ಮಹಿಳಾ ಅಧಿಕಾರಿಗಳನ್ನ SIT ತನಿಖೆಗೆ ನೇಮಿಸಿದ್ದಾರೆ. ಈ ಮಹಿಳೆಯರು ಅವರನ್ನ ನಿರ್ಭೀತಿಯಿಂದ ತನಿಖೆ ಮಾಡ್ಲಿಕ್ಕೆ ಬಿಡ್ತಾರೆ ಅನ್ನೋ ನಂಬಿಕೆ ನಿಮಗಿದೆಯಾ? ನನಗಿಲ್ಲ. ಬಟ್ ಈಗ ವಹಿಸಿರುವಂತಹ ಮಹಿಳೆಯರು ಇವ್ರನ್ನೂ ನಿರ್ಭೀತಿಯಿಂದ ಇವರು ಕೆಲಸ ಮಾಡೋಕ್ಕೆ ಬಿಡಬಹುದು. ಇಲ್ಲ ಮೇಡಮ್, ನಂಬಿಕೆನೇ ಹೋಯ್ತು. ಈ ನೆಲದ ಕಾನೂನನ್ನು ಇವರು ಈ ಮಟ್ಟಿಗೆ ಸಂಸದ ಅಂದರೆ ಯಾರು ಮೇಡಮ್? ಕಾನೂನನ್ನು ಅಲ್ಲಿ ನಿಂತು ಜಾರಿ ಮಾಡಿಸುವಂಥ ವ್ಯಕ್ತಿ ಮೇಡಮ್. ಸಂಸತ್ತಲ್ಲಿ ಒಂದಲ್ಲ ಎರಡಲ್ಲ ಸಾವಿರಾರು ಹೆಣ್ಣು ಮಕ್ಕಳನ್ನ ವಯಸ್ಸು ನೋಡ್ದಂಗೆ ಈ ರೀತಿ ಮಾಡಿದ್ಮೇಲೆ ಅದನ್ನು ಸಮರ್ಥಿಸ್ಕೊಂತಾರೆ ಅಂತ ಹೇಳಿದ್ರೆ ನೀವು ನೋಡಿರಬೇಕು, ಸಾಮಾಜಿಕ ಜಾಲತಾಣದಲ್ಲಿ ಸಮರ್ಥಿಸ್ಕೊಂತ ಇದ್ದಾರೆ ಕೆಲವರು. ಅವಳು ಯಾಕೆ ಓದ್ಲು ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ತಪ್ಪು ಬರ್ತಿರೋದೇ ಮಹಿಳೆಯರ ಮೇಲೆ ಮ್ಯಾಮ್. ಅವಳು ಯಾಕೆ ಓದ್ಲು, ಅವಳಿಗೆ ಏನಕ್ಕೆ ಬೇಕಾಗಿತ್ತು? ಅದನ್ನೇ ಇವರು ಬಿಡದೆ ಈ ರೀತಿ ತೊಂದರೆ ಕೊಟ್ಟರು ಅಂತ ಯಾರು ಹೇಳ್ತಾ ಇಲ್ಲ ಮೇಡಮ್. ಈಗ ಏನೋ ವಿಡಿಯೋಗಳನ್ನ ಅದನ್ನೇ ಇಟ್ಕೊಂಡು ಆಟಾಡ್ಸ್ಕೊಂಡು ನಾನು ಅದನ್ನೇ ಹೇಳ್ತಾ ಇರೋದು ಮೇಡಮ್. ಇವರು ಏನೋ ಮಾಡಿರ್ಬೋದು, ಮಾಡಿದ್ದಾರೆ, ಇವರು ಹೆಂಗೋ ತಡ್ಕೊಂಡು ಹೆಂಗೋ ತಳ್ಕೊಂಡು ಬಂದಿದ್ದಾರೆ. ಅವಧಿ ಮುಗಿದ್ಬಿಡ್ಲತ್ತೆ ತಗಾರು ಹೋಗೋಣ ಅಂತಾರೆ, ಏನೋ ಒಂದು ಮಾಡ್ಕೊಂಡು ಬಂದಿದ್ದಾರೆ ಮೇಡಮ್. ಇದು ಬಿಟ್ಟಿಲ್ಲ. ಯಾಕೆ ಅಂತ ಹೇಳಿದ್ರೆ ವಿಡಿಯೋ ಇದೆಯಲ್ಲ, ಇವನು ವಿಡಿಯೋ ಮಾಡಿದ ಉದ್ದೇಶ ಏನಿರ್ಬೋದು? ಇಲ್ಲ ಮ್ಯಾಮ್, ನಮ್ಮ ಪ್ರಕಾರ ಮಹಿಳೆಯರಿಗೆ ಎಲ್ಲೋ ಭಯ ಇದೆ, ತುಂಬ ಭಯ ಇದೆ. ಈ ರೀತಿ ಹೊರಗೆ ಬಂದರೆ ಒಂದು ಸಮಾಜ ನಮ್ಮನ್ನು ಹೇಗೆ ಕಾಣುತ್ತೋ, ಇನ್ನೊಂದು ಎಷ್ಟೋ ಜನ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದು ಎಷ್ಟೋ ಉದಾಹರಣೆಗಳಿದೆ ಈ ವಿಷಯವಾಗಿ. ಆಪ್ತ ಸಮಾಲೋಚಕರಿಗೆ ಈ ಥರ ಕೇಸ್ಗಳು ನಿಮಗೆ ಬಂದಿದೆ ಮ್ಯಾಮ್?
ಒಂದು ಏನು ಅಂತಂದರೆ ಮೇಡಮ್, ಇವಾಗ ಈ ಸೆಕ್ಷುವಲಿ ಅನ್ನೋದು ನ್ಯಾಚುರಲ್ ಪ್ರೋಸೆಸ್ಸು ಒಂದು ನನ್ನ ಪ್ರಕಾರ. ಇದನ್ನು ವಿಡಿಯೋ ಮಾಡ್ತಾರೆ ಅಂತಂದರೆ ಇವರು ಮನಸ್ಥಿತಿಗಳು ವಿಕೃತ ರೂಪಕ್ಕೆ ಆಲ್ರೆಡಿ ತಿರುಗಿದಾವೆ ಅಂತಲೇ ನಮ್ಮ ಪ್ರಕಾರ ಅನಿಸ್ಬೋದು. ಯಾಕಂದರೆ ಯಾವ ವ್ಯಕ್ತಿನೋ ತಾನು ಸೆಕ್ಷುವಲ್ ಇಂಟರ್ಕೋರ್ಸ್ನ ಯಾವ ವ್ಯಕ್ತಿ ಕೂಡ ಸಹ ವಿಡಿಯೋ ಹೌದು ಅಲ್ವಾ. ಈ ಒಂದು ಕೃತ್ಯನ ಇವರು ಮಾಡ್ತಾರೆ, ಅದನ್ನು ಲೇಟರ್ ಅವ್ರು ನೋಡಿ ಎಂಜಾಯ್ ಮಾಡುವಂಥದ್ದು, ಇಲ್ಲ ಅದನ್ನು ಏನೇ ಆಗಿ ಅವರು ಅದನ್ನು ವಿಡಿಯೋನ ಮಾಡಿಕೊಂಡ್ರು, ಯಾವ ಪರ್ಪಸ್ಗೆ ಮಾಡಿಕೊಂಡ್ರು, ಇದು ಎಂಜಾಯ್ ಮಾಡಲಿಕ್ಕೇನೆ ಒಂದು ರಿಕ್ರಿಯೇಷನ್ ಆಗಿ ಬಳಸ್ಕೊಳ್ಳಲಿಕ್ಕೇನೆ ಇವರು ಮಾಡಿರೋಂಥದ್ದು. ಆದರೆ ಈ ಒಂದು ಮನಸ್ಥಿತಿ ಇವರು ತಲುಪಿದ್ದಾರೆ ಅಂದರೆ ಇವರು ಸಂಸದ ಆಗೋದಕ್ಕಲ್ಲ, ಸಾಮಾನ್ಯ ಪ್ರಜೆ ಕೂಡ ಆಗೋದಕ್ಕೂ ಅನಾಲಯಕ್ಕೂ. ಒಬ್ಬ ಹೆಣ್ಣನ್ನು ಈ ರೀತಿ ಕೆಳಮಟ್ಟಕ್ಕೆ ಇವರು ಬೆತ್ತಲೆಗೊಳಿಸಿ ಒಂದು ವಿಡಿಯೋ ಮಾಡ್ತಾರೆ ಅಂತಂದರೆ, ಇದಕ್ಕೆ ಸಹಕಾರವಾಗಿ ತಂದೆ ತಾಯಿಗಳು ಇದ್ದಾರೆ ಅಂತಂದರೆ ಅವರು ನಮ್ಮ ಸಮಾಜದಲ್ಲಿ, ಅವರೇ ಅಂತಲ್ಲ, ಈ ಕೃತ್ಯ ಯಾರೇ ಮಾಡಿದ್ರು ನಮ್ಮ ಸಮಾಜದಲ್ಲಿ ಬದುಕಕ್ಕೆ ಅನರ್ಹರು.